ಅದ್ರ ಜೊತೆಗೆ ಸೈರನ್ ಧ್ವನಿಗಳು ಹಾಕಿಕೊಡು ಅಂತ ಹೇಳಿದ್ದಾರೆ. ಸೈರನ್ ಧ್ವನಿಗಳು ಸಹಿತ ಬಿತ್ತರಿಸ್ತಾ ಇದ್ದಾರೆ. ಹೀಗಾಗಿ ಎಲ್ಲಿ ಏನು ನಡೀತಾ ಇದೆ, ಎಂಥದ್ದು ನಡೀತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಒಂದು ಕಡೆಗೆ ಜೇಲಂ ನದಿ ಬಿಟ್ಟು ನೀರು ಬಂದದ, ಏನು ಮುಚ್ಚಿ ಹೋಗಿಬಿಡ್ತದೆ ಅಂತ ಒಂದು ಸುದ್ದಿ, ಅದು ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದಿನ್ನೂ ಇಲ್ಲಿವರೆಗೆ ಪ್ರೂವ್ ಆಗಿಲ್ಲ. ಅದ್ರ ಜೊತೆಗೆ ಕರಾಚಿಯ ಬಂದರೆಲ್ಲ ದಿವಾಳಿ ಬಾಂಬ್ ಹಾಕಿ ಫುಲ್ ಆಗಿದೆ ಅಂತೇಳಿ ಅದು ಇನ್ನೂ ಕನ್ಫರ್ಮ್ ಆಗಿಲ್ಲ. ದಾಳಿ ನಡೀತಾ ಇದೆ ಅಂತಲೂ ಸುದ್ದಿಗಳು ಅಷ್ಟೇ ಇದ್ದಾವೆ, ಕನ್ಫರ್ಮೇಷನ್ ಇಲ್ಲ. ಅದಕ್ಕೆ ಲಾಹೋರನ್ನು ಪೂರ್ತಿ ವಶ ಮಾಡಿಕೊಂಡಿದ್ದಾರೆ ಅನ್ನುವಂಥ ಸುದ್ದಿ ಆಗಿರ್ಬೋದು, POK ಸದ್ದು ವಶ ಮಾಡ್ಕೊಂಡು ಬಿಟ್ಟು ಅನ್ನುವಂಥ ಸುದ್ದಿಗಳಾಗಿರ್ಬೋದು. ಇವುಗಳನ್ನೆಲ್ಲ ಗಮನಿಸಿದಾಗ ನಮ್ಮ ಗೋಲಿ ಮೇಳ ಇದ್ದಂಥದ್ದು ಅನಗತ್ಯ ತನ್ನ TRP ಹೆಚ್ಚು ಮಾಡ್ಕೊಳ್ಳೋ ಸಲುವಾಗಿ, ತಮ್ಮ ವ್ಯೂಸ್ಗಳನ್ನ ಹೆಚ್ಚು ಮಾಡಿಸ್ಕೊಳ್ಳೋ ಸಲುವಾಗಿ ಇದೆಲ್ಲ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಆದರೆ ಈ ದಿಶೆಯಲ್ಲಿ ಸರ್ಕಾರ ಯಾಕೆ ಹೆಜ್ಜೆ ಇಟ್ಟಿಲ್ಲ? ಅದನ್ನು ಬಿಟ್ಟು ಕೇವಲ ಪಾಪ ಒಂದು ಸಣ್ಣ ಯೂಟ್ಯೂಬ್ ಮಾಡಿ ಒಂದು ಸತ್ಯಗತಿ ಹೇಳುವಂಥ ಪುಣ್ಯಪ್ರಸನ್ನ ವಾಜಪೇಯಿಯವರಾಗಿರ್ಬೋದು, ಇವನು ವೈರಸ್ ಇಷ್ಟರಲ್ಲಿ ಬಂದವರಾಗಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಅದಕ್ಕೆ ನ್ಯೂಸ್ ಲಾಂಡ್ರಿ ಅನ್ನುವಂಥದ್ದು, ಅದು ನ್ಯೂಸ್ ಕ್ಲಿಕ್ ಅನ್ನುವಂಥದ್ದು, ಇವೆಲ್ಲವೂ ಅಪಸಾರ ಶರ್ಮಾ ಅವರ ಚಾನಲನ್ನಾಗಿರ್ಬೋದು, ಇವುಗಳನ್ನೆಲ್ಲ ಬಂದ್ ಮಾಡೋ ಸಾಧ್ಯತೆಗಳು ಹೆಚ್ಚು ಕಾಣ್ತಾ ಇದ್ದಾವೆ. ಯಾವ್ದು ಬಂದ್ ಮಾಡಬೇಕಾಗಿತ್ತು? ಅವು ಜೋರ್ದಾರಾಗಿ ಒಂದು ಇಂಟರ್ನಲ್ ಸುದ್ದಿಗಳನ್ನು, ಯುದ್ಧದ ಇಂಟರ್ನಲ್ ಸುದ್ದಿಗಳನ್ನು ಬಿತ್ತಾ ಇದ್ದರೆ, ಇನ್ನೊಂದು ಕಡೆ ಪ್ರಾಮಾಣಿಕವಾಗಿ ತಮಗೆ ಸಿಕ್ಕಂಥ ನ್ಯೂಸ್ಗಳನ್ನು ಸತ್ಯದ ರೂಪದಲ್ಲಿ ಹಿಡಿದಿರುವಂಥ ಈ ಚಿಕ್ಕ ನಮ್ಮ ಈ ಯೂಟ್ಯೂಬ್ ಚಾನಲ್ದವರನ್ನು ಬ್ಯಾನ್ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಯಾಕಂದರೆ ಪುಣ್ಯಪ್ರಸನ್ನ ವಾಜಪೇಯಿ ಅವರು ಈ ಸರ್ಕಾರದ ದೋಷಗಳನ್ನು ಜನರಿಗೆ ಮುಟ್ಟಿಸುವಲ್ಲೇ, ಅದು ತಿದ್ದುವಲ್ಲೇ, ವಿಮರ್ಶೆ ಮಾಡುವಲ್ಲೇ ಭಾಳಷ್ಟು ಯಶಸ್ವಿಯಾಗಿದ್ರು ಅನ್ನೋದಕ್ಕೆ ಅವ್ರು ಮಿಲಿಯನ್ಸ್ ಟುಗೆದರ್ ವ್ಯೂವರ್ಸು ಮತ್ತು ಅದರ ಕಾಲಕ್ಕೆ ಮಿಲಿಯನ್ಸ್ ಟುಗೆದರ್ ಸಬ್ಸ್ಕ್ರೈಬ್ ಆಗೋದು ಒಂದು ದೊಡ್ಡ ಸಾಕ್ಷಿ ಅದ. ಅಂಥವ್ರ ಚಾನಲನ್ನು ಯಾಕೆ ಬಂದ್ ಮಾಡಿದ್ರಿ? ಇನ್ನು ಮುಂದೆ ಯಾರದ್ದು ಪಾಳೆ ಅದ? ರವೀಶ್ ಕುಮಾರ್ ಅಂತದನ, ಅದು ಇನ್ನೊಬ್ಬರದ್ದು ಇದನ, ಮತ್ತು ಸಂಜಯ್ ಶರ್ಮಾ ಅವರು ಪೂರ್ತಿಯಾಗಿ ಎಲ್ಲ ಅವರು ಚಾನಲ್ಗಳು ಬಂದ್ ಮಾಡೋರು ಇದ್ದೀರ. ಯಾವುದಕ್ಕಾದ್ರೂ ಉತ್ತರ ಈಗ ಮೊದಲು ಬೇಕಾಗಿದೆ. ಇನ್ನೂ ಈ ಯೂಟ್ಯೂಬ್ ಚಾನಲ್ಗಳ ಮತ್ತು ಆರಂಭ ಆಗಿ ಸತ್ಯ ಜನ ತಿಳಿಯುವಂಥದ್ದಾದರೆ ಎಷ್ಟೋ ಬೇಕಾದ್ರೆ ಸರ್ಕಾರಕ್ಕೆ ಹೆಲ್ಪ್ ಆಗ್ತದೆ, ಮತ್ತಾರಿಗೆಲ್ಲ. ಯಾಕಂದ್ರೆ ನಿಜವಾಗಿ ತಪ್ಪೆಲ್ಲಿ ಮಾಡ್ತಾಯಿದೆ ಸರ್ಕಾರನ, ಅದನ್ನು ಹೆಚ್ಚು ತೋರಿಸುವಂಥ ಕೆಲಸ ಪುಣ್ಯಪ್ರಸನ್ನ ವಾಜಪೇಯಿ ಅಂತ ಒಬ್ಬ ಪತ್ರಕರ್ತರು ಮಾಡ್ತಾ ಇರ್ತಾರೆ. ಇವತ್ತು ದಿನ ಅವರು ಕಾಂಗ್ರೆಸ್ಗೆ ಹಾಕಿ ಕಾಣ್ತಾ ಇರ್ಬೋದು ನಮ್ಮ ಕಣ್ಣಿಗೆ, ಅದು ನೋಡುವ ಕಣ್ಣಿಗೆ, BJP ಕಣ್ಣಿಗೆ. ಆದರೆ ಅವರು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕಾಂಗ್ರೆಸ್ನ ಸಹಿತ ವಿರೋಧ ಮಾಡಿದ್ದ ವ್ಯಕ್ತಿ ಅನ್ನೋದನ್ನು ನಾವು ಗಮನದಲ್ಲಿ ಹೋಗಬೇಕಾಗಿದೆ. ಅದೇ ಕಾಲಕ್ಕೆ ರವೀಶ್ ಕುಮಾರ್ ಅವ್ರದ್ದು ಯಾವಾಗ ಬಂದ್ ಆಗ್ತದೆ ಅಫಿಷಿಯಲ್ ಈ ಒಂದು ಚಾನಲ್ ಅನ್ನೋ ಸಹಿತ ಎಲ್ಲರೂ ಎದುರು ನೋಡ್ತಾ ಇದ್ದಾರೆ. ಯಾಕಂದರೆ ಸರ್ಕಾರ ಇದು ಮಾಡೋದು ನೋಡಿದರೆ ಈ ಒಂದು ಸತ್ಯಗಳವ್ರಿಗೆ ಬೆದರಿದೆ ಏನೋಪ್ಪ ಅನ್ನುವಂಥ ಮಾತು ಕೇಳಿ ಬರ್ತಾಯಿತ್ತು. ಇನ್ನೊಂದರಲ್ಲಿ ವಾಜಪೇಯಿ ಅವರ ನಮ್ಮ ಏನಪ್ಪ ಅಂದರೆ ಚಾನಲ್, ಪುಣ್ಯಪ್ರಸನ್ನ ವಾಜಪೇಯಿ ಅವರ ಚಾನಲ್ ಮತ್ತು ಆರಂಭ ಆಗಲಿ, ಸತ್ಯ ತಿಳಿಸುವಂಥ ಕೆಲಸ ಅದು ಮಾಡಲಿ, ಜೊತೆಗೆ ಸರ್ಕಾರಕ್ಕೆ ತಪ್ಪಿದ ಚಳಿ ಇಟ್ಟುಕೊಳ್ಳುವಂಥದ್ದು ಆಗಲಿ ಅಂತ ಹೇಳ್ತಾ ಈ ಒಂದು ಇಲ್ಲಿಯ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಿ ಹೋಗ್ಬೇಡ್ರಿ. H60 ನ್ಯೂಸ್ ಅರ್ಥ ಸೇರಿಸಿದ್ದಾರೆ ಸತ್ಯಕ್ಕಾಗಿ ವಂದನೆಗಳು.